ಸರ್, ದಯಮಾಡಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಕಳ್ಕಳಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಉದ್ದೇಶ ಈ ಸರ್ವೆ ಉದ್ದೇಶ ಇರತಕ್ಕಂಥದ್ದು ಎಲ್ಲ ಸಮಾಜಗಳ, ಇಟ್ ಈಸ್ ನಥಿಂಗ್ ಪರ್ಟೈನಿಂಗ್ ಟು ಎನಿ ಒನ್ ಕಮ್ಯುನಿಟಿ. ಎಲ್ಲ 7 ಕೋಟಿ ಜನಸಂಖ್ಯೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೆ ಬಂದುಬಿಟ್ಟು ನಿಮ್ಮ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕದ ಬಗ್ಗೆನೇ ನಾವು ಕೇಳ್ತಕ್ಕಂಥದ್ದು ಇದು ಸರ್ವೆ ಇದೆ. ಈ ಸರ್ವೆಯಿಂದ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಎಷ್ಟು ಬಡವರಿದ್ದಾರೆ ಅದರ ಬಗ್ಗೆ ಮಾಹಿತಿ ಸಿಗ್ತಕ್ಕಂಥದ್ದು ನಂಬರ್ 1. ಇದರಲ್ಲಿ ಯಾವುದು ಜಾತಿ ಒಡೆಯೋದು, ಜಾತಿ ಮಾಡೋದು, ಜಾತಿ ಮಾಡ್ತಕ್ಕಂಥದ್ದಿಲ್ಲ. ಯಾಕಂದರೆ 7 ಕೋಟಿ ಜನಸಂಖ್ಯೆಗೆ ಮನೆ ಮನೆಗೆ ಹೋಗಿ ಬಾಕಲ ಹೊಡೆದು ನಿನ್ನ ಅಭಿಪ್ರಾಯ ಕೇಳ್ಕೊಂಡು ಬರ್ತಕ್ಕಂಥದ್ದು ಇದು ಸಮೀಕ್ಷೆ ಇದೆ. ಇದು ನೀವು ಮುಕ್ತವಾಗಿ ಏನು ಬೇಕಿದ್ದು ನೀವು ಹೇಳ್ಬೋದು, ನೀವು ಏನು ಬೇಕಿದ್ದು ನಾವು ಹೇಳ್ಬೋದು. ಅದು ಏನಾಗಬೇಕಂತದ್ದು ಫೈನಲ್ಲು ಒಂದು ಸಮಿತಿ ಇದೆ. ಆ ಸಮಿತಿ ಸೆಗ್ರಿಗೇಷನ್ ಮಾಡಿದ್ರೆ ಎಕ್ಸ್ಪರ್ಟ್ ಕುಂದಿರ್ತಾರೆ. ಈಗ ನೀವು ಹೇಳಿದ್ನ, ನಾನು ಹೇಳಿದ್ನ ಎಲ್ಲ ಕೇಳ್ಬಿಟ್ಟು ಒಂದು ಎಕ್ಸ್ಪರ್ಟ್ ಕಮಿಟಿ ಕೂತ್ಕೊಂಡು ಅದಾದ ನಂತರ ಸಜೆಷನ್ ಕ್ಯಾಬಿನೆಟಿಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಬೇಡ. ಐ ಪ್ರಾಮಿಸ್ ಯು ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಸರ್ವೆ. ಯಾವುದು ಎಕನಾಮಿಕಲು, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥದ್ದು, ಫೈನಾನ್ಷಿಯಲ್ ಸ್ಟೇಟಸ್ ಆಗ್ತಕ್ಕಂಥ ಸರ್ವೆ ಇದೆ. ಈ ಸರ್ವೆ ಬಗ್ಗೆ ನಾನು 100% ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ. ಇದು ಮನೆಗೆ ಹೋಗಿ ಸರ್ವೆ ಆದ ನಂತರ ಅಲ್ಲಿವರೆಗೆ ಇದರ ಬಗ್ಗೆ ಏನು ಮಾತಾಡೋದೆಲ್ಲ ವೇಸ್ಟ್ ಇದೆ. ವಿ ಆರ್ ಫೋಕಸಿಂಗ್ ಮೋರ್ ಆನ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟಿ, ಹೂ ಇಸ್ ಬ್ಯಾಕ್ವರ್ಡ್. ಅದನ್ನು ಪತ್ತೆ ಹಚ್ಚತಕ್ಕಂಥದ್ದು. ಇದನ್ನು ವಿ ಶುಡ್ ನಾಟ್ ಜಂಪ್ ಟು ದ ಗನ್ ಆ್ಯಂಡ್ ಸೇ ಇದು ಯಾವುದು ಜಾತಿ ಗಣಿತ ಮಾಡ್ತಕ್ಕಂಥ ಸರ್ವೆ ಅಲ್ಲ. ಇದಕ್ಕಿಂತ ಜಾಸ್ತಿ ಕೇಂದ್ರದ ಏನು ಹೇಳಿದಾರಲ್ಲ ಅದು ಜಾತಿ ಗಣಿತ ಇದೆ. ಕೇಂದ್ರ ಸರ್ಕಾರ ಬಂದ್ಬಿಟ್ಟು ಜಾತಿ ಗಣಿತ ಮಾಡಿದ್ರೆ ಅದು ಜಾತಿ ಗಣಿತ, ಇದು ಇದೆ ನಮ್ಮದು. ಅದು ಅದಕ್ಕಿಂತ ಹೆಚ್ಚಾಗಿ ಉದ್ದೇಶ ಇರ್ತಕ್ಕಂಥದ್ದು ಟು ಫೈಂಡ್ ಔಟ್ ಹೂ ಇಸ್ ಬ್ಯಾಕ್ವರ್ಡ್ ಇನ್ ಆಲ್ ಕಮ್ಯುನಿಟೀಸ್. ದಯಮಾಡಿ ಮಾಧ್ಯಮದವರಿಗೆ ಮನವಿ ಮಾಡ್ಕೊಳ್ತೀನಿ, ಯಾವುದೂ ಕನ್ಫ್ಯೂಷನ್ ಬೇಡ. ಈ ಸರ್ವೆ ಆದ ನಂತರ ಮತ್ತೆ ಸೇಮ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಟು ದಿ ಕ್ಯಾಬಿನೆಟ್ ಅಂಡ್ ಕ್ಯಾಬಿನೆಟ್ ವಿಲ್ ಟೇಕ್ ಇದೇ ಹೇಳ್ತಕ್ಕಂಥ ಕನ್ಫ್ಯೂಷನ್ಸ್ ಏನಿತ್ತು ಅಂತಂದರೆ ಈ ಹೊಸದು ಹೆಂಗಾಯಿತು ಅಂತ ಕನ್ಫ್ಯೂಷನ್ ಇದೆ. ಈಗ ಸಬ್ ಕಾಸ್ಟ್ನ ನಾನು ಹೇಳ್ತಕ್ಕಂಥದ್ದು ನಾನಲ್ಲ ತಾನೇ, ಅಂದರೆ ಇಟ್ಸ್ ನಾಟ್ ವರದಿ. ಯಾವುದು ಕಮಿಷನ್ ಹೇಳ್ತಾ ಇಲ್ಲ, ಸಬ್ ಕಾಸ್ಟ್ ಎಲ್ಲರೂ ಹೇಳ್ತಾನೆ ಹೋಗ್ತಿದ್ದಾರೆ. ಸಬ್ ಕಾಸ್ಟ್ನ ವರದಿ ತೊಗೊಂಡಿದ್ದಾರೆ ಅವರು. ಈಗ ಮೊದಲು ಎಷ್ಟಿತ್ತು, ಈಗ ಎಷ್ಟಾಯಿತು. ಈಗ ಕಾಂತರಾಜ್ ವರದಿಯಲ್ಲಿ 13ರವರೆಗೆ ಜಾತಿಗಳು ಬಂದವು. ಹೆಂಗೆ ಬಂತದು? ಯಾರು ಸುಮೋಟೋಗಿ ತರಲಿಲ್ಲ ತಾನೆ. ದೇ ವೆಂಟ್ ಟು ಡೋರ್ ಅಕಾರ್ಡಿಂಗ್ ಟು ಮೀ, ಐ ಕುಡ್ ಬಿ ರಾಂಗ್. ಡೋರ್ ಟು ಡೋರ್ ಹೋಗಿ ನೀವು ಹೇಳಿರ್ತಕ್ಕಂಥದ್ದನ್ನೇ ದಾಖಲಾತಿ ಆಗಿರೋದು. ಸೊ ಇನ್ನಾದರೂ ಯಾರಿಗೆ ಗೊತ್ತಿಲ್ಲ ಯಾವ ಥರ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಸೊ ನಾನು ಇದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿ ಸೀಲ್ ಹೊಡೆದಿದ್ದೆ ಕರೆಕ್ಟ್ ಅಂತೂ ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲಿಂಗ್ ದ ಪ್ರೊಸೀಜರ್ ವಾಟ್ ಹಸ್ ಹ್ಯಾಪನ್. ಸೊ ಲೆಟ್ ದ ಪ್ರೊಸೀಜರ್ ಹ್ಯಾಪನ್. ಸೊ ಲೆಟ್ ಅಸ್ ನಾಟ್ ಕನ್ಕ್ಲೂಡ್ ಎನಿಥಿಂಗ್. ಇದರಲ್ಲಿ ಮಿಸ್ರೀಡ್ ಮಾಡಿ ಏನು ನಮ್ಮದು ಈ ಸದ್ಯಕ್ಕೆ ಯಾವುದು ಇಂಟರ್ಪ್ರಿಟೇಷನ್ ಆಗಬಾರ್ದು. ನಮ್ದಾಗಿರಲಿ ನಿಮ್ದಾಗಿರಲಿ ಇಂಟರ್ಪ್ರಿಟೇಷನ್ಸ್ ಯಾವುದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇದೆ. ಇದು ಲೆಟ್ ಸರ್ವೆ ಗೋತ್ರು, ಅದಾದಮೇಲೆ ಬರುತ್ತೆ ಸಮರ್ಪಕವಾಗಿ ವಿಚಾರ ಮಾಡೋ ಕಲಿಗೆ. ಅದಾದಮೇಲೆ ನೀವು ಇಂಟರ್ಪ್ರಿಟೇಷನ್ಸ್ ಮಾಡ್ಬೋದು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಅಲ್ಲ, ನೀವು ಹೇಳಿರ್ತಕ್ಕಂಥ ಸರಿ ಇದೆ. ನಿನ್ನ ಅಭಿಪ್ರಾಯ ನಾನು ತೊಗೋಬೇಕಲ್ಲ. ನಾವು ಐ ಆಮ್ ಅ ಮರಾಠ, ಐ ಆಮ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಅಂತ ತಿಳ್ಕೊಳ್ಳಿ. ಅಥವಾ ಮುಸ್ಲಿಮ್ ಇಸ್ ಕನ್ವರ್ಟೆಡ್ ಟು ಕ್ರಿಶ್ಚಿಯನ್ ಆರ್ ಹಿಂದೂ ಕನ್ವರ್ಟೆಡ್ ಇಂಟು ಮುಸ್ಲಿಮ್ ಆರ್ ಕ್ರಿಶ್ಚಿಯನ್. ನಾನು ಹೇಳಿದ್ನ ಬರ್ಕೋಬೇಕು ತಾನೆ. ಅದ್ರ ಬಿಟ್ಟರೆ ಇನ್ನೇನು ಮಾಡಿಲ್ಲ. ಹೂ ಇಸ್ ದೇಟ್ ಟು ಕನ್ವರ್ಟ್. ಅದನ್ನು ಎಲ್ಲಿ ಸೇರಿಸ್ಬೇಕಂತದ್ದು ಆಮೇಲೆ ಕೂತ್ಕೊಂಡು ಕಮಿಟಿ ಡಿಸೈಡ್ ಮಾಡುತ್ತೆ. ಈಗ ಈ ಹೆಚ್ಚುವರಿಯಾಗಿರುವಂಥ 331 ಜಾತಿಗಳನ್ನ ಕೈ ಬಿಡ್ತಿರೋ ಇಟ್ಕೊಳ್ತೀರೋ? ಅಲ್ಲ, ಅದು ಅವರೇ ಡಿಸೈಡ್ ಮಾಡಬೇಕು. ನಾವು ಈಗ ಇಟ್ಸ್ ಟು ಅರ್ಲಿ ಟು ಟೆಲ್. ನಾವು ಬಿಡಬೇಕೋ ಬಿಡಬಾರ್ದು ಅಂತಕ್ಕಂಥ ವಿ ಆರ್ ಟು ಅರ್ಲಿ. ಇದನ್ನೆಲ್ಲ ಟ್ಯಾಬ್ಲೇರ್ ಮಾಡ್ಕೊಂಬಿಟ್ಟು ಐ ಫೀಲ್ ದೇ ಮೇಕ್ ಎ ಸರ್ವೆನಲ್ಲಿ ಏನು ಬರುತ್ತೆ ಮತ್ತೆ ತಿರ್ಗಾ ತರಬೇಕು ತಾನೆ, ಕಂಪೈಲ್ ಮಾಡಿಬಿಟ್ಟು ಮಾಡ್ತೀವಿ. ಸೊ ಅಲ್ಲಿವರೆಗೆ ಇದ್ರ ಬಗ್ಗೆ ಮಿಸ್ಕಮ್ಯುನಿಕೇಷನ್ ಆಗ್ತಕ್ಕಂಥದ್ದು, ಮಿಸ್ಇಂಟರ್ಪ್ರಿಟೇಷನ್ ಆಗ್ತಕ್ಕಂಥದ್ದು ಆಗಬಾರ್ದು ಅಂತ ಮೈ ಓನ್ಲಿ ರಿಕ್ವೆಸ್ಟ್ ಯು. ಸಾರಿ, I presume, I am sure on 22nd of this month the survey would be continuing on the same parameters where definitely it will help the entire Karnataka anta ನನ್ನ ವಾದ. Thank you.